ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಋಷಿಗಳು ಕೀಳು ಜಾತಿಯ ಯೋನಿಗಳಲ್ಲಿ ಹುಟ್ಟಿದವರಾಗಿದ್ದರೂ ಅವರ ತಪಸ್ಸು ಮತ್ತು ವಿದ್ಯೆ ಇವುಗಳಿಂದ ಪೂಜಾರ್ಹರು ಎಂಬುದನ್ನು ಭೀಷ್ಮನು ಯುಧಿಷ್ಠಿರನಿಗೆ ನಿದರ್ಶಿಸಿದುದು ಎಂಬ 53ನೇ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಕೇಳುತ್ತಾನೆ, ಪಿತಾಮಹ, ಬ್ರಹ್ಮರ್ಷಿಗಳಲ್ಲಿ ಹಲವರು ವೈಶ್ಯ ಯೋನಿಯಲ್ಲಿಯೂ ಶೂದ್ರ ಯೋನಿಯಲ್ಲಿಯೂ ಹುಟ್ಟಿದುದಾಗಿ ಪುರಾತನ ಬ್ರಾಹ್ಮಣರ ಹೇಳಿಕೆ. ಇದರ ತತ್ವವೇನು ಎಂಬುದನ್ನು ನನಗೆ ತಿಳಿಸಬೇಕು. ಕೀಳು ಜಾತಿಯ ಕ್ಷೇತ್ರದಲ್ಲಿ ಹುಟ್ಟಿದವನು ಬ್ರಾಹ್ಮಣನೆನಿಸಿಕೊಳ್ಳುವುದು ಹೇಗೆ ಎನ್ನಲು ಭೀಷ್ಮನು, ಯುಧಿಷ್ಠಿರ, ಇದರಲ್ಲಿ ನೀನೇನು ಆಶ್ಚರ್ಯಪಡಬೇಕಾದುದೇ ಇಲ್ಲ. ಆ ಮಹರ್ಷಿಗಳ ಜನ್ಮವು ಹೇಗಿದ್ದರೂ ಇರಬಹುದು. ಇದು ಸಾಧುವೆ ಅಸಾಧುವೆ ಎಂಬುದನ್ನು ಕುರಿತು ನೀನು ಶಂಕಿಸಲೇಬಾರದು. ಯಾವ ಯೋನಿಯಲ್ಲಿ ಹುಟ್ಟಿದರೂ ಆ ಮಹರ್ಷಿಗಳು ತಮ್ಮ ಮನಸ್ಸಿಗೆ ತಾವು ಅಧಿಕಾರಿಗಳೆನಿಸಿರುವರು. ಅಂದರೆ ಆತ್ಮನಿಗ್ರಹ ಸಮರ್ಥರು. ಅವರ ಜ್ಞಾನಕ್ಕೆ ಎಲ್ಲಿಯೂ ತಡೆಯಿಲ್ಲ. ಅವರಲ್ಲಿ ಬ್ರಹ್ಮತೇಜಸ್ಸು ಅತಿಶಯವಾದುದು. ಅದರಿಂದಲೇ ಅವರು ಋಷಿಗಳೆಂದು ವೇದಗಳಲ್ಲಿ ನಿರ್ದೇಶಿಸಲ್ಪಡುವರು. ಅವರ ಜನ್ಮವನ್ನು ಕುರಿತು ಅವರನ್ನು ಹೀನವಾಗಿ ಕಾಣಬಾರದು. ಶಾಸ್ತ್ರದಲ್ಲಿ ನಂಬಿಕೆಯುಳ್ಳವರಿಗೆ ಶಾಸ್ತ್ರ ಪ್ರಮಾಣವೇ ಮುಖ್ಯವು. ಹೇಗೆ ಜನ್ಮಸಿದ್ಧರು ಅವರನ್ನು ಬ್ರಾಹ್ಮಣರೆಂದೇ, ಅಂದರೆ ಯಾವ ಜನ್ಮದಲ್ಲಿಯೇ, ಅಂದರೆ ಯಾವುದೇ ರೀತಿಯಾದಂತಹ ವರ್ಣದಲ್ಲಿಯೇ ಹುಟ್ಟಿದ್ದರೂ ಅವರನ್ನು ಬ್ರಾಹ್ಮಣರೆಂದೇ ಲೋಕವು ಅನುಮತಿಸಿರುವುದು. ಅದಕ್ಕೆ ಅವರ ತಪಸ್ಸೇ ಕಾರಣವು. ತಪೋಜ್ಞಾನಪೂರ್ಣರಾದ ಅಂತಹ ಮಹಾತ್ಮರು ಅನುಸರಿಸತಕ್ಕ ಅನುಷ್ಠಾನಗಳೇ ನಮಗೆ ಪ್ರಮಾಣವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದ ಕನ್ಯೆಯರು ಬ್ರಾಹ್ಮಣರಿಗೆ ವಿವಾಹ ಯೋಗ್ಯರೆನಿಸುವರು. ರಾಜರಿಗೆ ಕ್ಷತ್ರಿಯ, ವೈಶ್ಯ, ಶೂದ್ರ ಕನ್ಯೆಯರು ವಿವಾಹ ಯೋಗ್ಯರು. ವೈಶ್ಯ ಶೂದ್ರ ವರ್ಣಗಳೆರಡರಲ್ಲಿಯೂ ಕನ್ಯೆಯರನ್ನು ವರಿಸಬಹುದು. ಶೂದ್ರನಿಗೆ ಸ್ವಜಾತಿಯ ಕನ್ಯೆಯನ್ನು ಮಾತ್ರವೇ ವರಿಸುವ ಅಧಿಕಾರ ಉಂಟು. ಎಂದರೆ ಮುಖ್ಯವಾಗಿ ಉತ್ತಮ ವರ್ಣದವರು ತಮಗಿಂತಲೂ ಕೀಳು ವರ್ಣದ ಕನ್ಯೆಯರನ್ನು ವರಿಸಬಹುದು. ಕೀಳು ಜಾತಿಯವರು ಇಲ್ಲಿ ವರ್ಣದವರು ಎಂದು ತಿಳಿದುಕೊಳ್ಳಬೇಕು. ತಮಗಿಂತಲೂ ಉತ್ತಮ ವರ್ಣದ ಕನ್ಯೆಯರ ಸಂಬಂಧವನ್ನು ಬೆಳೆಸಿದರೆ ಅದು ವರ್ಣಸಂಕರವೆನಿಸುವುದು. ಶೂದ್ರ ಕನ್ಯೆಗೆ 4 ವರ್ಣದ ಪುರುಷರು ವರ್ಣ ಯೋಗ್ಯರೇ. ಉತ್ತಮ ವರ್ಣದ ಕನ್ಯೆಗೆ ತನ್ನ ಸಜಾತೀಯ ಪುರುಷನೊಬ್ಬನೇ ಪತಿಯಾಗಲು ಅರ್ಹನು. ಆದರೆ ಕ್ಷತ್ರಿಯ ಕನ್ಯೆಗೆ ಬ್ರಾಹ್ಮಣ, ಕ್ಷತ್ರಿಯ ವರ್ಣಗಳಿಗೆ ಸೇರಿದ ಪುರುಷನು, ವೈಶ್ಯ ಕನ್ಯೆಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಂಬ 3 ವರ್ಣದ ಪುರುಷನು ವಿವಾಹ ಯೋಗ್ಯನೆನಿಸುವನು. ಇದು ಶಾಸ್ತ್ರವಿಧಿ. ಇಲ್ಲಿ ಶಾಸ್ತ್ರವಿಧಿ ಎಂದು ಹೇಳಿದ್ದರೂ ಕೂಡ ಸಹಜವಾಗಿ ಗಮನಿಸಿದರೆ ಯಾವ ವ್ಯಕ್ತಿಯು ಪುರುಷನು, ಇಲ್ಲಿ ಪುರುಷ ಅಂದರೆ ಗಂಡಸು ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳೋಣ. ಗಂಡಸು ಶಾಸ್ತ್ರಾಧ್ಯಯನದಲ್ಲಿಯೇ ನಿರತನಾಗಿರುತ್ತಾನೋ, ಹಣ ಗಳಿಸುವ ಆಶಯ ಇರುವುದಿಲ್ಲವೋ, ಆತನನ್ನು ಕೈ ಹಿಡಿಯುವ ಹೆಣ್ಣಿಗೂ ಕೂಡ ಅದೇ ರೀತಿಯಾದ ಸ್ವಭಾವವಿರಬೇಕಲ್ಲವೇ? ಆಕೆಗೆ ಅಧ್ಯಯನ ಮಾಡುವುದರಲ್ಲಿ, ಅಂದರೆ ಆಕೆ ಸ್ವತಃ ಅಧ್ಯಯನ ಮಾಡದಿದ್ದರೂ ಅಧ್ಯಯನ ಮಾಡುತ್ತಿರುವವನಲ್ಲಿ ಆಸಕ್ತಿ, ಅಧ್ಯಯನ ಮಾಡುವವನನ್ನು ಬೆಂಬಲಿಸುವುದು, ಈ ಸ್ವಭಾವವಾದರೂ ಇರಬೇಕಲ್ಲವೇ? ಆಕೆ ಒಂದು ವೇಳೆ ಕ್ಷತ್ರಿಯ ಕನ್ಯೆಯಾಗಿದ್ದರೆ ಒಪ್ಪಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕ್ಷತ್ರಿಯ ಕನ್ಯೆಯಾದವಳು ತಾನೂ ಕೂಡ ಅದನ್ನು ಒಪ್ಪಿಕೊಳ್ಳುವ, ಅಥವಾ ವೈಶ್ಯ ಕನ್ಯೆಯಾದವಳು ಹಣವನ್ನೇ ಕಂಡಿದ್ದರೂ ಕೂಡ, ಹಾಗೂ ಕ್ಷತ್ರಿಯ ಕನ್ಯೆಯಾದವಳು ಅಧಿಕಾರವನ್ನೇ ಕಂಡಿದ್ದರೂ ಕೂಡ, ಶೂದ್ರ ಕನ್ಯೆಯಾದವಳು ಬೇರೊಂದು ಕಡೆ ಸಂಬಳಕ್ಕೆ ಕೆಲಸ ಮಾಡುವುದನ್ನೇ ಕಂಡಿದ್ದರೂ ಕೂಡ ಅವರೆಲ್ಲರೂ ಅಧ್ಯಯನಶೀಲನಾದವನನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ಯಾವಾಗ ಗಂಡಸು ಕ್ಷತ್ರಿಯನಾಗುತ್ತಾನೆಯೋ, ಅಧಿಕಾರಕ್ಕಾಗಿ ಹಂಬಲಿಸುತ್ತಿರುತ್ತಾನೆಯೋ, ಆತ ಅಧಿಕಾರಕ್ಕಾಗಿ ಹಂಬಲಿಸುವ ಕುಟುಂಬದಿಂದ ಬಂದ ಕ್ಷತ್ರಿಯ ಕನ್ಯೆಯನ್ನು ವಿವಾಹವಾಗಬಹುದು, ಅಥವಾ ಹಣದ ಅಧಿಕಾರದಲ್ಲಿ ಇರುವಂತಹ ವೈಶ್ಯ ಕನ್ಯೆಯನ್ನಾಗಲಿ, ಅಥವಾ ಬೇರೆಯವರಿಗೆ ಸಂಬಳಕ್ಕಾಗಿ ಕೆಲಸ ಮಾಡುತ್ತಿರುವಂತಹ ಕುಟುಂಬವಾದಂತಹ ಆ ಕುಟುಂಬದಿಂದ ಬಂದಂತಹ ಶೂದ್ರ ಕನ್ಯೆಯನ್ನಾಗಲಿ ವಿವಾಹವಾಗಬಹುದು. ಆದರೆ ಒಂದು ವೇಳೆ ಕ್ಷತ್ರಿಯ ಪುರುಷನೇನಾದರೂ ಬ್ರಾಹ್ಮಣ ಸ್ತ್ರೀಯ ಕೈ ಹಿಡಿಯಲು ಹೋದರೆ ಆತನನ್ನು ಮುಂದೆ ಕೀಳಾಗಿ ಕಾಣುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಆಕೆ ಅಧ್ಯಯನಶೀಲರಾದಂತಹ ವ್ಯಕ್ತಿಗಳನ್ನೇ ಕಂಡವಳು. ಆದ್ದರಿಂದ ತನ್ನ ಗಂಡನನ್ನೇ ಕೀಳಾಗಿ ಕಾಣುತ್ತಾ ಆತ ಅಧಿಕಾರಕ್ಕಾಗಿ ಹಂಬಲಿಸುತ್ತಿದ್ದಾನೆ ಎಂದು ಮೂದಲಿಸುತ್ತಾ ಆತನನ್ನು ತನ್ನ ವರ್ಣದಿಂದ ಭ್ರಷ್ಟನಾಗಿಸಬಾರದಲ್ಲವೇ? ಅದೇ ರೀತಿಯಾಗಿ ಅಧಿಕಾರಕ್ಕಾಗಿ ಹಂಬಲಿಸುವವಳು
ಅಂದರೆ ಆ ರೀತಿಯಾದ ಕುಟುಂಬದಿಂದ ಬಂದವಳು, ಅಧ್ಯಯನಕ್ಕೆ ಪ್ರಾಶಸ್ತ್ಯ ಕೊಡುವಂತಹ ಬ್ರಾಹ್ಮಣ ಕುಟುಂಬದಿಂದ ಬಂದವಳು, ವೈಶ್ಯ ಪುರುಷನನ್ನೇನಾದರೂ ವಿವಾಹವಾದರೆ ಅಥವಾ ಅದಕ್ಕಿಂತ ಕೆಳಮಟ್ಟದಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಸಂಬಳಕ್ಕಾಗಿ ಕೆಲಸ ಮಾಡುವಂತಹ ವ್ಯಕ್ತಿ ಇದ್ದರೆ ಆ ಸಂಬಳಕ್ಕಾಗಿ ಕೆಲಸ ಮಾಡುವಂತಹ ವ್ಯಕ್ತಿಯನ್ನು ಯಾವ ಸ್ತ್ರೀ ದೊಡ್ಡ ವ್ಯಾಪಾರಿ ಕುಟುಂಬದಿಂದಲೋ ದೊಡ್ಡ ಅಧಿಕಾರಿಗಳ ಅಂದರೆ ರಾಜಕಾರಣಿಗಳ ಕುಟುಂಬದಿಂದಲೋ ಬಂದಂತಹ ಕ್ಷತ್ರಿಯ ಕನ್ಯೆಯಾಗಲಿ, ವ್ಯಾಪಾರಿಗಳ ಕುಟುಂಬದಿಂದ ಬಂದಂತಹ ವೈಶ್ಯ ಕನ್ಯೆಯೇ ಆಗಲಿ, ಅಥವಾ ಅಧ್ಯಯನಶೀಲರ ಕುಟುಂಬದಿಂದ ಬಂದಂತಹ ಬ್ರಾಹ್ಮಣ ಕನ್ಯೆಯೇ ಆಗಲಿ, ಅವರುಗಳು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವವನು ಎಂದು ಮೂದಲಿಸುವ ತನ್ನ ಪತಿಯನ್ನೇ ಮೂದಲಿಸುವ ಸಾಧ್ಯತೆ ಇರುವುದರಿಂದಲೇ ಇದನ್ನು ಶಾಸ್ತ್ರವಿಧಿಯನ್ನಾಗಿ ಮಾಡಲಾಗಿದೆ ಎಂಬುದನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣಿಸಬೇಕು. ಅಂತರ್ಜಾತೀಯ ವಿವಾಹಗಳನ್ನು ಬೆಂಬಲಿಸುವವರು ಕೂಡ ಜಾತಿಯ ಪ್ರಶ್ನೆಯೇ ಬೇರೆ, ವರ್ಣದ ಪ್ರಶ್ನೆಯೇ ಬೇರೆ. ವರ್ಣವೆಂಬುದು ಸ್ವಭಾವಾನುಸಾರ ಬಂದಿರುವಂತಹದು. ಸಾಮಾನ್ಯವಾಗಿ ವರ್ಣ ಜಾತಿಯೊಂದಿಗೆ ಸಮೀಕರಿಸಲ್ಪಡುತ್ತದೆ. ಏಕೆಂದರೆ ನಾವು ಯಾರ ಮನೆಯಲ್ಲಿ ಹುಟ್ಟುತ್ತೇವೆಯೋ, ಯಾವ ರೀತಿಯ ಮನೆಯಲ್ಲಿ, ಅಧಿಕಾರಸ್ಥ ರಾಜಕಾರಣಿಗಳ ಮನೆಯಲ್ಲೋ ಅಥವಾ ಹಣದಾಹಿಗಳಾದ ಅಥವಾ ವ್ಯಾಪಾರಸ್ಥರ ಮನೆಯಲ್ಲಿ ಹುಟ್ಟುತ್ತೇವೆಯೋ, ಅಧ್ಯಯನಶೀಲರ ಮನೆಯಲ್ಲಿ ಹುಟ್ಟುತ್ತೇವೆಯೋ, ಸಂಬಳಕ್ಕಾಗಿ ಕೆಲಸ ಮಾಡುತ್ತಿರುವವರ ಮನೆಯಲ್ಲಿ ಹುಟ್ಟುತ್ತೇವೆಯೋ, ಅದರಂತೆಯೇ ನಮ್ಮ ಸ್ವಭಾವವಿರುತ್ತದೆ ಎಂಬ ಭಾವದಲ್ಲಿ ಕೆಲವೊಮ್ಮೆ ವರ್ಣದೊಂದಿಗೆ ಜಾತಿಯನ್ನು ಸಮೀಕರಿಸುವುದು ಉಂಟು. ಅದನ್ನು ತಪ್ಪೆಂದು ಹೇಳಲಾಗುವುದಿಲ್ಲ. ಆದ್ದರಿಂದ ನಮ್ಮ ಸ್ವಭಾವಕ್ಕೆ ಹೊಂದಿಕೊಳ್ಳುವಂತಹ ಹೆಣ್ಣನ್ನು ವಿವಾಹವಾದರೆ ಆಗ ಮುಂದೆ ಆಕೆ ನಮ್ಮನ್ನು ಮೂದಲಿಸದೆ ನಮ್ಮ ಸ್ವಭಾವವನ್ನು, ನಮ್ಮ ಇತಿಮಿತಿಗಳನ್ನು ಒಪ್ಪಿಕೊಂಡು ಆಗ ನಮ್ಮ ಜೊತೆ ಸಂತೋಷವಾಗಿರುವ ಸಾಧ್ಯತೆ ಹೆಚ್ಚು ಎಂಬ ಕಾರಣದಿಂದ ಈ ಶಾಸ್ತ್ರವಿಧಿಯನ್ನು ಇಲ್ಲಿ ಹೇಳಲಾಗಿದೆ. ಈ ವಿಧಿಯನ್ನು ಅನುಸರಿಸಿಯೇ ಪುರಾತನ ಋಷಿಗಳು ತಮಗೆ ವಿಲೋಮ ಜಾತಿಯ ಕನ್ಯೆಯಲ್ಲಿಯೂ ಮಹಾತ್ಮರಾದ ಬ್ರಹ್ಮರ್ಷಿಗಳನ್ನು ಪುತ್ರರಾಗಿ ಪಡೆದಿರುವರು. ಮಿತ್ರನು, ವರುಣನು ಇವರಿಂದ ಪುರಾತನ ಮಹರ್ಷಿಗಳಾದ ವಸಿಷ್ಠನು, ಅಗಸ್ತ್ಯನು, ಬರ್ಹಿಷವ್ಯನು ಹುಟ್ಟಾದರು. ಹಾಗೆಯೇ ಕಕ್ಷಿವಂತನು, ಅರ್ಷ್ಟಿಶೇಣನು, ಪುರುಷನು, ಕಪನು, ಗೌತಮನು ಇವರೆಲ್ಲರೂ ಮಮತೆ ಎಂಬುವಳ ಪೌತ್ರರೆಂದು ಹೇಳಲ್ಪಡುವರು. ವತ್ಸಪ್ರಿಯನು, ಸ್ಥೂಲರಶ್ಮಿ, ಅಕ್ಷಿಣಿ ಇವರು ಗೌತಮನಿಗೆ ಒಬ್ಬ ದಾಸಿಯಲ್ಲಿ ಹುಟ್ಟಿದ ಮಕ್ಕಳು. ಅಂದರೆ ಬ್ರಾಹ್ಮಣನಾದವನು ಅಧ್ಯಯನಶೀಲನಾಗಿದ್ದರೂ ಕೂಡ ಸಾಮಾನ್ಯವಾಗಿ ಅಧ್ಯಯನಶೀಲನಾದಂತಹ ಆ ಸ್ವಭಾವವನ್ನು ಕಂಡಿರುವಂತಹ ಹೆಣ್ಣನ್ನು ವಿವಾಹವಾಗುವುದು ಶ್ರೇಷ್ಠವೆನಿಸಿದರೂ ಕೂಡ ಆತ ಒಬ್ಬ ಅಧಿಕಾರಿಯ ಮಗಳನ್ನು ಮದುವೆ ಆಗಬಹುದು. ಅಂದರೆ ಯಾರು ಅಧಿಕಾರಗಳಲ್ಲಿ ಆಸಕ್ತಿ ಇರುವರೋ ಅಂತಹವಳನ್ನೇ ಮದುವೆ ಆಗಬಹುದು. ಯಾರಿಗೆ ವ್ಯಾಪಾರ ವ್ಯವಹಾರಗಳನ್ನು ಕಂಡೇ ಅದರಲ್ಲಿಯೇ ಆಸಕ್ತಿ ಇರುವುದೋ ಅಂತಹವಳನ್ನೂ ವಿವಾಹವಾಗಬಹುದು. ಅಥವಾ ಯಾರೊಬ್ಬ ಬೇರೆಯವರಿಗೆ ಸೇವೆಯನ್ನು ಸಲ್ಲಿಸಿ ಸಂಬಳವನ್ನು ಪಡೆದುಕೊಂಡು ಜೀವನ ನಡೆಸುವನೋ ಅಂತಹವನ ಮಗಳನ್ನು ಕೂಡ ವಿವಾಹವಾಗಬಹುದು, ಇಲ್ಲವೆಂದಲ್ಲ. ಆದರೆ ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಹುಟ್ಟಿದ ಮಕ್ಕಳು ತಾಯಿಯ ಸ್ವಭಾವವನ್ನೇ ಅನುಸರಿಸುವುದು ಉಂಟು, ಕೆಲವೊಮ್ಮೆ ತಂದೆಯ ಸ್ವಭಾವವನ್ನು ಅನುಸರಿಸುವ ಸಾಧ್ಯತೆ ಇರುತ್ತದೆ. ಕಪಿಂಜಲಾದನೆಂಬ ಒಬ್ಬ ಬ್ರಹ್ಮರ್ಷಿಯು ಒಬ್ಬ ಚಂಡಾಲ ಸ್ತ್ರೀಯ ಗರ್ಭದಿಂದ ಹುಟ್ಟಿದವನು. ವೈನತೆಯನೆಂಬ ಮುನಿಯು ವಸಿಷ್ಠನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು. ಹಿಂದೆ ಅದೃಶ್ಯಂತಿ ಎಂಬುವಳ ತಂದೆಯಾದ ಚಿತ್ರಮುಖನೆಂಬ ವೈಶ್ಯನು ವಸಿಷ್ಠನ ವೀರ್ಯದಿಂದ ಹುಟ್ಟಿದವನು. ಇದರಿಂದಲೂ ಮತ್ತು ಆ ವಸಿಷ್ಠಾನುಗ್ರಹದಿಂದಲೂ ಇವನು ಬ್ರಾಹ್ಮಣ ಜಾತಿಯವನು ಎನಿಸಿ ಬ್ರಹ್ಮರ್ಷಿ ಎನಿಸಿಕೊಂಡನು. ಆ ಚಿತ್ರಮುಖನೆಂಬ ವೈಶ್ಯನು ಸುಂದರಿಯಾದ ತನ್ನ ಅದೃಶ್ಯಂತಿ ಎಂಬ ಕನ್ಯೆಯನ್ನು ವಸಿಷ್ಠನ ಮಗನಿಗೆ ಶಕ್ತಿಗೆ ಕೊಟ್ಟು ವಿವಾಹ ಮಾಡಿದನು. ಅವಳಲ್ಲಿ ಹುಟ್ಟಿದವನೇ ಪರಾಶರನೆಂಬ ಬ್ರಹ್ಮರ್ಷಿ. ಆ ಪರಾಶರನಿಗೆ ಬೇಡರ ಮಗಳಾದ ಸತ್ಯವತಿಯಲ್ಲಿ ಹುಟ್ಟಿದ ಮಗನೇ ಯೋಗಮೂರ್ತಿಯಾದ ವ್ಯಾಸ ಮಹರ್ಷಿಯು. ಇದರಂತೆಯೇ ವಿಭಾಂಡಕನೆಂಬ ಮಹರ್ಷಿಗೆ ಒಂದು ಹೆಣ್ಣು ಜಿಂಕೆಯಲ್ಲಿ ಋಷ್ಯಶೃಂಗನೆಂಬ ಮಗನು ಹುಟ್ಟಿ ಅವನು ಮಹಾತಪಸ್ವಿ ಎನಿಸಿಕೊಂಡನು. ಮಂದಪಾಲನಿಗೆ ಶಾರಂಗನೆಂಬ ಹೆಣ್ಣು ಹಕ್ಕಿಯಲ್ಲಿ 4 ಮಂದಿ ಮಕ್ಕಳು ಹುಟ್ಟಿ ಅವರು ಬ್ರಹ್ಮವಾದಿಗಳಾದ ಬ್ರಹ್ಮರ್ಷಿಗಳೆನಿಸಿಕೊಂಡರು. ಖಾಂಡವ ದಹನ ಕಾಲದಲ್ಲಿ ಅಗ್ನಿಯನ್ನು ಸ್ತುತಿಸಿದವರು ಅವರೇ. ಈ 4 ಕ್ರಮವಾಗಿ ದ್ರೋಣ, ಸ್ತಂಭಮಿತ್ರ, ಸಾರಿಸೃಕ್ವ, ಜರತಾರಿ ಎಂಬ ಹೆಸರಿನಿಂದ ಸೂರ್ಯನಂತೆ ತೇಜಸ್ವಿಗಳಾಗಿ ಬೆಳಗಿದರು. ಕಾಲವೃಕ್ಷನೆಂಬ ಮಹರ್ಷಿಗೆ ಸುವರ್ಣ ವರ್ಣವುಳ್ಳ ಹಿರಣ್ಯಹಸ್ತನೆಂಬ ಪೂಜ್ಯ ಮುನಿಯು ಹುಟ್ಟಿದನು. ಪುಲಸ್ತ್ಯ, ಪುಲಹರೆ ಮೊದಲಾದ ಮಹರ್ಷಿಗಳು ಬ್ರಹ್ಮದೇವನ ಮನಸ್ಸಂಕಲ್ಪದಿಂದ ಅಗ್ನಿಯಲ್ಲಿ ಹುಟ್ಟಿದವರು. ಸಾವರ್ಣ್ಯನೆಂಬ ರಾಜರ್ಷಿಯು ಮಣ್ಣಿನಿಂದ ಮಾಡಿದ ಸವರ್ಣೆ ಎಂಬುವಳಲ್ಲಿ ಸೂರ್ಯನಿಂದ ಉಂಟಾದವನು. ಕಶ್ಯಪನ ಅಣ್ಣನಾದ ಶಾಂಡಿಲ್ಯನು ಅಗ್ನಿಯಿಂದ ಹುಟ್ಟಿದವನು. ಕೃಪಿಯರೆಂಬುವರಿಬ್ಬರೂ ನೊದೆಯ ಹುಲ್ಲಿನ ತೆನೆಯಲ್ಲಿ ಶರದ್ವತನಿಂದ ಹುಟ್ಟಿದವರು. ಪರಶುರಾಮನ ತಾಯಿಯಾದ ರೇಣುಕೆ ಸೋಮಪನೆಂಬುವನಿಗೆ ಕಮಲದಿಂದ ಹುಟ್ಟಿದವಳು. ಸೋಮಕನೆಂಬುವನಿಗೆ ಯಮುನಾ ನದಿಯಿಂದ ಮಹರ್ಷಿಯಾದ ಅರ್ಕದಂತನು ಹುಟ್ಟಿದನು. ದೃಷ್ಟದ್ಯುಮ್ನ ದ್ರೌಪದಿಯರಿಬ್ಬರು ದ್ರುಪದನಿಗೆ ಮಕ್ಕಳಾಗಿ ಯಜ್ಞವೇದಿಕೆಯಿಂದ ಹುಟ್ಟಿದವರು.
ಮಹಾತ್ಮನಾದ ವಸಿಷ್ಠನಿಗೆ ವ್ಯಾಘ್ರಯೋನಿಯಲ್ಲಿ 19 ಮಂದಿ ಮಕ್ಕಳು ಹುಟ್ಟಿ ಅವರು ವ್ಯಾಘ್ರಮುಖನೇ ಮೊದಲಾದ ಮಹರ್ಷಿಗಳೆಂದು ಪ್ರಸಿದ್ಧರಾದರು. ಇದರಂತೆಯೇ ಮಂಧ, ಬಾದಲೋಮ, ಜಾಬಾಲಿ, ಮನ್ಯು, ಉಪಮನ್ಯು, ಸೇತುಕರ್ಣರೇ ಮೊದಲಾದ ಇನ್ನೂ ಅನೇಕ ಮಹರ್ಷಿಗಳು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ಗೋತ್ರಪತಿಗಳೆಂದು ಪ್ರಸಿದ್ಧರಾಗಿರುವರು. ಇಕ್ಷ್ವಾಕು ವಂಶದ ವಿಶ್ವಕಾಶನೆಂಬ ರಾಜಋಷಿಗೆ ಬಾಲಾಶ್ವನೆಂಬ ಪುತ್ರನೊಬ್ಬನು ಅವನ ಶಿಖೆಯನ್ನು ಭೇದಿಸಿಕೊಂಡು ಹೊರಗೆ ಬಂದುದಾಗಿ ಹೇಳುವೆವು. ಅದರಂತೆಯೇ ಯುವನಾಶ್ವನೆಂಬ ರಾಜನ ಗರ್ಭದಲ್ಲಿ ಬೆಳೆದು ಅವನ ತೊಡೆಯಿಂದ ಹುಟ್ಟಿದ ಮಾಂಧಾತನು ದೊಡ್ಡ ರಾಜಋಷಿ ಎನಿಸಿಕೊಂಡನು. ಸುಬಾಹುವೆಂಬ ರಾಜನಿಂದ ಬಾಹುದೆ ಎಂಬ ನದಿಯಲ್ಲಿ ಪ್ರಸಿದ್ಧ ಚಕ್ರವರ್ತಿಯಾದ ಗೌರಿಕನೆಂಬುವನು ಹುಟ್ಟಿದನು. ನರಕಾಸುರನು, ಸಂವರ್ತನು, ಪುಷ್ಕಲನು ಭೂಮಿಯಿಂದ ಹುಟ್ಟಿದವರು. ಗಾರ್ಗ್ಯ ಮಹರ್ಷಿಯು ಜಲದಿಂದ ಹುಟ್ಟಿದವನು. ಹೀಗೆಯೇ ಮಹಾತ್ಮರಾದ ಅನೇಕ ಕ್ಷತ್ರಿಯರು, ಬ್ರಾಹ್ಮಣರು ಮಹರ್ಷಿಗಳ ಪ್ರಭಾವದಿಂದ ವಿವಿಧ ಯೋನಿಗಳಲ್ಲಿ ಹುಟ್ಟಿ ಲೋಕಪ್ರಸಿದ್ಧರಾಗಿರುವರು. ಯುಧಿಷ್ಠಿರ, ಮಹಾತ್ಮರಾದ ಋಷಿಗಳಿಗೆ ಅವರ ತಪೋವೀರ್ಯ ಬಲದಿಂದಲೂ ಇತರ ಗುಣಗಳಿಂದಲೂ ಸಾಧಿಸಲು ಅಸಾಧ್ಯವಾದುದು ಯಾವುದೂ ಇಲ್ಲ. ಇದೇ ವಿಚಾರದಲ್ಲಿ ಧರ್ಮ ನಿರ್ಣಯವನ್ನು ಮಾಡಿದ ಮನುವು ಹೇಳಿರುವ ಒಂದು ಗಾದೆಯನ್ನು ತಿಳಿಸುವೆನು ಕೇಳು. ಋಷಿಗಳು, ನದಿಗಳು, ಸಾಧುಗಳಾದ ಮಹಾತ್ಮರು, ಸ್ತ್ರೀಯರ ದುಶ್ಚರಿತ್ರಗಳು ಇವುಗಳ ಉತ್ಪತ್ತಿ ವಿಚಾರವನ್ನು, ಕಾರಣವನ್ನು ನಾವು ಕೂಲಂಕುಷವಾಗಿ ವಿಚಾರಿಸಲು ಹೋಗಬಾರದು ಎಂಬುದೇ ಆ ಗಾದಾರ್ಥವು. ಆದುದರಿಂದ ಓ ಧರ್ಮರಾಜ, ಮಹರ್ಷಿಗಳ ಜನ್ಮ ಕಾರಣವನ್ನು ಕುರಿತು ನೀನು ಶಂಕಿಸಲೇಬಾರದು. ಅಗ್ನಿಯು ಹೇಗೆ ಸರ್ವಗತನಾಗಿರುವನೋ, ಅಂದರೆ ಬೆಂಕಿಯು ಹೇಗೆ ಎಲ್ಲವನ್ನೂ ಸುಟ್ಟು ಹಾಕುವುದು, ಎಲ್ಲ ಕಡೆಯೂ ಇರುವುದು, ಅದಕ್ಕೆ ನಿಷೇಧಿಸಲ್ಪಟ್ಟ ಜಾಗವೇ ಇಲ್ಲವೋ ಹಾಗೆ ಮಹಾತ್ಮರ ತೇಜಸ್ಸು ಎಲ್ಲೆಲ್ಲಿಯೂ ವ್ಯಾಪಿಸಿರುವುದು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 53ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.